ಹಾಗಾಗಿ ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಅಂತ ಒಂದು ಮಾತಿದೆ. ಅದ್ರ ಪ್ರಕಾರ ಒಬ್ಬ ಸಾಧಕನಿಗೆ ಒಂದು ನಿರ್ದಿಷ್ಟವಾದ ಗುರಿ ಮತ್ತೆ ಅವನ ಜೊತೆ ಗುರು ಇದ್ರೆ ಎಂಥದೇ ಮಹತ್ ಕಾರ್ಯವನ್ನಾದ್ರೂ ಸಾಧಿಸ್ಬೋದು. ನಾನು ಇವತ್ತೇನು ಈ ರ್ಯಾಂಕ್ ಬಂದಿದ್ದೀನಿ ಅದಕ್ಕೆ ಮೂಲ ಕಾರಣಕರ್ತರಾದ ನನ್ನ ಶರಾವತಿ ಕಾಲೇಜಿನ ಎಲ್ಲ ಗುರುವೃಂದಕ್ಕೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು. ನಾನು ತುಂಬ ಬಡ ಕುಟುಂಬದವಳು. ಕೆಲವು ಸರಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಕುಗ್ಗಿದ್ದು ಕೂಡ ಇದೆ, ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ ಅಂತ. ಆದರೂ ಕೂಡ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಹೊಸ ಖುಷಿ ಆಗತ್ತೆ. ರ್ಯಾಂಕ್ ಬಂದಾಗ ನಂಗೆ ಅಷ್ಟೊಂದೇನು ಖುಷಿ ಆಗಿಲ್ಲ, ಯಾಕಂದರೆ ರ್ಯಾಂಕ್ ಬರುತ್ತೆ ಹೋಗುತ್ತೆ. ಜಸ್ಟ್ ನೆಕ್ಸ್ಟ್ ಹೋಗೋದಕ್ಕೆ ಒಂದು ಕೀ ಅಷ್ಟೇ ಓಪನ್ ಮಾಡಿದ್ರೆ ನೆಕ್ಸ್ಟ್ ನಾನು B.Edಗೆ ಇಲ್ಲೇ ಸೇರಿದ್ದೀನಿ NES ಅಲ್ಲಿ. ಮತ್ತೆ ನಾವು ನಮ್ಮ ಅಪ್ಪ ಅಮ್ಮ ಎಷ್ಟೇ ಬೈದ್ರು ನಮಗೆ ತುಂಬ ಪ್ರೀತಿ ಕೂಡ ಎರಡು ಜೀವ ಅಂದರೆ ಅದು ನಮ್ಮ ಅಪ್ಪ ಅಮ್ಮ ಮಾತ್ರ. ಇನ್ನು ನಂಗೆ ಖುಷಿಯಾಗಿದ್ದ ವಿಚಾರ ಏನಂದರೆ ನಂಗೆ ರ್ಯಾಂಕ್ ಬಂತಂತ ನಮ್ಮ ಸರು ರಾತ್ರಿ ಫೋನ್ ಮಾಡಿ ಹೇಳಿದ್ರು. ಅವಾಗ ನನಗೇನು ಅಷ್ಟೊಂದು ಖುಷಿಯಾಗಿಲ್ಲ, ಆದರೆ ಅಪ್ಪ ಅಮ್ಮನ ಕಣ್ಣಲ್ಲಿ ಒಂಚೂರು ಖುಷಿ ಕಾಣ್ತು ನೋಡಿ. ಅದನ್ನ ನೋಡಿ ಸ್ವಲ್ಪ ಮನಸ್ಸಿಗೆ ತುಂಬ ತೃಪ್ತಿ ಆಯಿತು. ಅವ್ರ ಮಗಳಾಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತು. ಇನ್ನು ನಾವೆಲ್ಲ ಕಲ್ತಿದ್ದಿನ್ನು ಕೈಯಾಗದಷ್ಟು, ಆದರೆ ಕಲಿಯಬೇಕಾಗಿದ್ದು ಕಳೆದಂಗದಷ್ಟು ವಿಸ್ತಾರವಾಗಿದೆ. ನಮ್ಮ ಓದು ಮಾತ್ರ ನಮ್ಮ ಘನತೆ ಬದುಕನ್ನು ಕಟ್ಟುತ್ತದೆ. ಎಲ್ಲರೂ ಆ ಜ್ಞಾನದ ಹುಡುಕಾಟದತ್ತ ಗಮನ ಹರಿಸೋಣ ಅಂತ ಹೇಳ್ತೀನಿ. ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ.